ಹಾಯ್ ಎಲ್ರಿಗೂ ನಮಸ್ಕಾರ. ನೋಡಿ ಇಲ್ಲಿ ಎಲ್ರಿಗೂ ನಮಸ್ಕಾರ. ಮೀಶೋದಿಂದ ಬ್ಯೂಟಿಫುಲ್ ಆಗಿರುವಂತ 9 ರೆಡಿಮೇಡ್ ಬ್ಲೌಸ್ ಗಳನ್ನ ತರ್ಸಿದೀನಿ. ಈ ಎಲ್ಲಾ ಬ್ಲೌಸ್ ಗಳನ್ನ ನೀವು ನಿಮ್ಮ ಹಲವಾರು ರೇಷ್ಮೆ ಸೀರೆಗಳ ಜೊತೆ ಇರ್ಬೋದು, ಫ್ಯಾನ್ಸಿ ಸೀರೆಗಳ ಜೊತೆ, ಪಾರ್ಟಿ ವೇರ್ ಸೀರೆ ಯಾವ್ದ್ರ ಜೊತೆನೂ ನೀವು ವೇರ್ ಮಾಡ್ಕೊಳ್ಬಹುದು. ಇದೆಲ್ಲ ತಟ್ ಅಂತ ನಿಮ್ಮ ಹತ್ರ ಸೀರೆ ಇರುತ್ತೆ, ತಕ್ಷಣಕ್ಕೆ ಎಲ್ಲಾದ್ರೂ ಇವೆಂಟ್ ಗೆ ಹೋಗೋದು ಅಥವಾ ಏನೋ ಒಂದು ಟೆಂಪಲ್ ವಿಸಿಟ್ ಗೆ ಪಟ್ ಅಂತ ಸೀರೆ ಉಟ್ಕೊಂಡ್ಬೇಡ ಅನ್ಸ್ದಾಗ ಬ್ಲೌಸ್ ಗಳು ಇರಲ್ಲ ಅಲ್ವಾ, ಅಥವಾ ನಾವು ಹೊಲಿಸ್ಬೇಕು ಅನ್ನೋ ತುಂಬಾ ಲಾಂಗ್ ಪ್ರೊಸೆಸ್ ಆಗಿರೋದ್ರಿಂದ ಇಮಿಡಿಯೇಟ್ ಆಗಿ ಈ ತರದ್ ಒಂದ್ 2-3 ಬ್ಲೌಸ್ ಗಳನ್ನ ಇಟ್ಕೊಂಡ್ರೆ ತಟ್ ಅಂತ ನಾವು ಉಟ್ಕೊಂಡು ಹೋಗ್ತಾ ಇರ್ಬೋದು ಸೀರೆಗಳನ್ನ. ಸೊ ಇವತ್ತು ನಾನು ಅಂತದೇ 9 ಒಳ್ಳೆ ಕ್ವಾಲಿಟಿಯಲ್ಲಿ ಇರುವಂತ ರಿವ್ಯೂಸ್ ನೆಲ್ಲ ನೋಡಿ 4 ಸ್ಟಾರ್ ರೇಟಿಂಗ್ ಮೇಲೆ ಇರುವಂತಹ ಬ್ಲೌಸ್ ಗಳನ್ನೆಲ್ಲ ತರಿಸಿದೀನಿ ನಿಮ್ಗೋಸ್ಕರ ಅಂತ ಹೇಳಿ. ಸೊ ವಿಡಿಯೋವನ್ನ ಕೊನೆ ತನಕ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡ್ಬೇಡಿ. ಕಾಟನ್ ಬ್ಲೌಸಸ್ ಇದೆ, ಹಾಗೆ ವರ್ಕ್ ಇರುವಂತಹ ಬ್ಲೌಸಸ್ ಗಳಿದೆ. ಎಲ್ಲದನ್ನು ನಾನು ಡೀಟೇಲ್ ಆಗಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಹಾಗೆ ಈ ಒಂದು ವಿಡಿಯೋದಲ್ಲಿ ತೋರಿಸುವಂತ ಯಾವುದೇ ಒಂದು ಪ್ರಾಡಕ್ಟ್ ನಿಮ್ಗೆ ಪರ್ಚೇಸ್ ಮಾಡ್ಬೇಕು ಅನ್ಸಿದ್ರೆ ನಾನು ಫಸ್ಟ್ ಕಮೆಂಟ್ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಎಲ್ಲಾ ಪ್ರಾಡಕ್ಟ್ ಗಳ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಲಾಂಗ್ ವಿಡಿಯೋಸ್ಗೆ ನೀವು ಲಿಂಕ್ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಆಟೋ ಡಿಎಂ ಆಗೋದಿಲ್ಲ. ಹಾಗಾಗಿ ನೀವು ದಯವಿಟ್ಟು ಫಸ್ಟ್ ಕಮೆಂಟ್ ಮತ್ತೆ ಡಿಸ್ಕ್ರಿಪ್ಷನ್ ಅನ್ನ ಚೆಕ್ ಮಾಡಿ. ಯೂಟ್ಯೂಬ್ ಅಲ್ಲಾದ್ರೂ ಅಷ್ಟೇನೆ, ಫೇಸ್ಬುಕ್ ಅಲ್ಲಾದ್ರೂ ಅಷ್ಟೇನೆ. ನೀವು ನಮ್ಮನ್ನ ಯೂಟ್ಯೂಬ್, ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ 3 ಕಡೆನೂ ಫಾಲೋ ಮಾಡ್ಕೊಳ್ಬಹುದು. ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡ್ಕೊಳ್ಳೋಣ. ಹಾಗೆ ಇವತ್ತಿನ ಔಟ್ಫಿಟ್ ಅನ್ನ ಹೇಳ್ಬೇಕು ಅಂತಿದ್ರೆ, ನಾನು ಉಟ್ಕೊಂಡಿರುವಂತ ಸೀರೆ ನನ್ನ ಹಿಂದಿನ ವಿಡಿಯೋದಲ್ಲಿ ನೀವು ನೋಡಿದ್ರೆ ಗೊತ್ತಿರುತ್ತೆ. ಈ ಸೀರೆಯನ್ನ ನಿಮ್ಗೆ ಪರಿಚಯಿಸಿದ್ದೆ, ಈ ಸೀರೆಯನ್ನ ನಿಮ್ಗೆ ನಾನು ಪ್ರೆಸೆಂಟ್ ಮಾಡಿದ್ದೆ. ಅದೇ ಸೀರೆಯನ್ನ ಇವತ್ತು ಉಟ್ಕೊಂಡಿದೀನಿ. ಸೊ ಇದಕ್ಕೆ ಇನ್ನು ಬ್ಲೌಸ್ ಹೊಲ್ಸ್ಕೊಂಡಾಗ್ಲಿಲ್ಲ. ಹಾಗಾಗಿ ನಾನು ಮೀಶೋದಿಂದ ಇದು ಒಂದು 7-8 ತಿಂಗಳ ಹಿಂದೆ ತರ್ಸ್ಕೊಂಡಂತ ಒಂದು ಬ್ಲೌಸ್ ಇತ್ತು, ಸ್ಟ್ರೆಚಬಲ್ ಮೆಟೀರಿಯಲ್ ಇದು. ಸೊ ಇದನ್ನ ಇದಕ್ಕೆ ಕಾಂಬಿನೇಷನ್ ಮಾಡ್ಕೊಂಡಿದೀನಿ. 100% ಕಾಂಬಿನೇಷನ್ ಆಗಿಲ್ಲ, ಬಟ್ ಇವಾಗ ವಿಡಿಯೋ ಮಾಡೋದಕ್ಕೋಸ್ಕರ ಓಕೆ ಅಂತ ಅನಿಸ್ತು, ಹಾಗಾಗಿ ಜಸ್ಟ್ ವೇರ್ ಮಾಡ್ಕೊಂಡಿದೀನಿ. ಹಾಗೆ ಇದ್ರ ಜೊತೆ ನೋಡಿ ಈ ತರದ್ ಒಂದು ಹತ್ತಿರದಿಂದ ನಿಮ್ಗೆ ಕ್ಲೋಸ್ ಅಪ್ ಅಲ್ಲಿ ನಾನು ತೋರಿಸ್ತೀನಿ. ಇದೊಂದು ಜ್ಯುವೆಲ್ರಿಯನ್ನು ಕೂಡ ಮ್ಯಾಚ್ ಮಾಡ್ಕೊಂಡೆ. ಇದು ಕೂಡ ನನ್ಗೆ ಗ್ರೀನ್ ಮತ್ತೆ ರೆಡ್ ಒಂಥರ ಕಾಂಬಿನೇಷನ್ ಅಲ್ಲಿ ಬಂದಿದೆ, ಚೆನ್ನಾಗಿದೆ ಅಂತ ಅನಿಸ್ತು. ಜೊತೆಗೆ ಇಯರಿಂಗ್ಸ್. ಸೊ ಇದಿಷ್ಟನ್ನ ಹಾಕೊಂಡು ಇವತ್ತಿನ ಒಂದು ಔಟ್ಫಿಟ್ ಇನ ನನ್ನ ನಿಮ್ಗೆ ಇನ್ಫಾರ್ಮೇಶನ್ ಈ ಎಲ್ಲದ್ರದ್ದು ಲಿಂಕ್ ಕೂಡ ನಾನು ನಿಮ್ಗೆ ಕೊಟ್ಟಿರ್ತೀನಿ ಎಲ್ಲಾ ಪ್ರಾಡಕ್ಟ್ ಗಳ ಜೊತೆ. ಹಾಗಾದ್ರೆ ಬನ್ನಿ ಇವತ್ತಿನ ಬ್ಲೌಸ್ ಗಳು ಹೇಗಿದೆ ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನಮ್ಮ ಚಾನಲ್ ಇಷ್ಟ ಆಗ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಯಾರಿಗೆಲ್ಲ ನಮ್ಮ ಈ ತರ ಹಾಲ್ ವಿಡಿಯೋಸ್ ಗಳು ನೋಡಕ್ ಇಷ್ಟ ಇದೆ ನೋಡಿ, ಅವರಿಗೆಲ್ಲ ನಮ್ಮ ಚಾನಲ್ ಅನ್ನು ಶೇರ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಸೊ ಬನ್ನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಫಸ್ಟ್ ಬ್ಲೌಸ್ ನಾನು ತೋರಿಸ್ತಿರೋದು ನಿಮ್ಗೆ ಯೆಲ್ಲೋ ಕಲರ್ ಅಲ್ಲಿ ಬರ್ತಾ ಇದೆ. ಸೊ ಮತ್ತೆ ನಾನು ಹೇಳ್ತೀನಿ, ನಾನು ಎಲ್ಲಾ ಬ್ಲೌಸ್ ಅನ್ನು ಕೂಡ 36 ಅಲ್ಟ್ರೇಬಲ್ ಸೈಜ್ ಅಲ್ಲಿ ತರಿಸಿರ್ತೀನಿ. ನಿಮ್ಮ ಸೈಜ್ ಅಕಾರ್ಡಿಂಗ್ ನೋಡಿ ನೀವು ತರಿಸ್ಕೊಳ್ಬೇಕು. ಯಾಕಂದ್ರೆ ಕೆಲವು ಬ್ಲೌಸ್ ಗಳು ನಿಮ್ಗೆ 42, 44 ಸೈಜ್ ತನಕನೂ ಅವೈಲೇಬಲ್ ಇದೆ, ಮತ್ತೆ ಕೆಲವೊಂದು 36, 34 ಗೆ ಸ್ಟಾಪ್ ಆಗೋದು ಇದೆ. ಬಟ್ ನಾನ್ ತರಿಸಿರೋದೆಲ್ಲದೂ ಕೂಡ 36 ಅಲ್ಟ್ರೇಬಲ್ ಅಲ್ಲಿ ಇರುತ್ತೆ, ಹಾಗಾಗಿ ನಾನು ಅದನ್ನ ತೋರಿಸ್ತಾ ಇದ್ದೀನಿ. ಸೊ ಇದು ಫಸ್ಟ್ ಬ್ಲೌಸ್ ನೋಡಿ ಯಾವ ತರ ಇದೆ ಅಂತ ಹೇಳಿ. ನಿಮ್ಗೆ ವಿಡಿಯೋ ನೋಡ್ತಾ ಏನಾದ್ರೂ ಡೌಟ್ಸ್ ಬಂದ್ರೆ ನನಗೆ ಕಾಮೆಂಟ್ ಮಾಡಿ ಕೇಳಿ, ಖಂಡಿತವಾಗಿ ನಾನು ಅದಕ್ಕೂ ಕೂಡ ಉತ್ತರಿಸ್ತೀನಿ. ಸೊ ಫಸ್ಟ್ ಬ್ಲೌಸ್ ನಾನು ತೋರಿಸ್ತಿರೋದು ಯೆಲ್ಲೋ ಕಲರ್ ಅಲ್ಲಿ ಇದೆ, ತುಂಬಾ ಚೆನ್ನಾಗಿದೆ. ಈ ತರ ಇದ್ರದ್ದು ಮೇನ್ ಹೈಲೈಟ್ ನಾನು ಇವಾಗ ನಿಮ್ಗೆ ತೋರಿಸ್ತೀನಿ ಏನು ಅಂತ ಹೇಳಿ. ಇದಕ್ಕೆ ಸ್ಲೀವ್ಸ್ ಗೆ ನೋಡಿ ಬ್ಯೂಟಿಫುಲ್ ಆಗಿರುವಂತ ಫೆದರ್, ಕೃಷ್ಣನ ಫೆದರ್ ಅಂತ ಹೇಳ್ಬೋದು, ನವಿಲಿನ ಫೆದರ್, ಆ ತರದ್ ಒಂದು ಎಂಬ್ರಾಯ್ಡ್ರಿ ವರ್ಕ್ ಅನ್ನ ಮಾಡಿದ್ದಾರೆ. ಡೀಟೇಲಿಂಗ್ ತುಂಬಾ ಚೆನ್ನಾಗಿದೆ. ಸೊ ಬ್ಯಾಕ್ ಸೈಡ್ ಕೂಡ ನೋಡಿ ನೀವು ಒಂಥರ ಸ್ಟೇಟ್ಮೆಂಟ್ ಬ್ಲೌಸ್ ಅಂದ್ರೂ ಕೂಡ ತಪ್ಪಾಗಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಇದೆಲ್ಲ ಕಂಪ್ಲೀಟ್ ಎಂಬ್ರಾಯ್ಡ್ರಿ ಮಾಡಿರೋದು. ಇದು ನಿಮ್ಗೆ ಆತರ ಏನು ಹಾಳಂತೂ ಆಗೋದೇ ಇಲ್ಲ. ಮತ್ತೆ ಇದು ನಾನ್ ಪ್ಯಾಡೆಡ್ ಆಗಿರುತ್ತೆ. ಹಾಗೆ ಇದಕ್ಕೆ ಕಂಪ್ಲೀಟ್ ಆಗಿ ನಿಮ್ಗೆ ರೆಡ್ ಕಲರ್ ಒಂದು ಬಟ್ಟೆಯಲ್ಲಿ ಪೈಪಿಂಗ್ ಮಾಡಿ ಫಿನಿಶಿಂಗ್ ಮಾಡಿದ್ದಾರೆ. ಸ್ಲೀವ್ಸ್ ಆದ್ರೂ ಅಷ್ಟೇನೆ, ಮತ್ತೆ ನೆಕ್ ಪೋರ್ಷನ್ ಗಾದ್ರೂ ಅಷ್ಟೇನೆ. ನಾನ್ ಪ್ಯಾಡೆಡ್ ಆಗಿರುತ್ತೆ, ತುಂಬಾ ಸಾಫ್ಟ್ ಮತ್ತೆ ಕಾಟನ್ ಮೆಟೀರಿಯಲ್ ಆಗಿರುತ್ತೆ, ಚೆನ್ನಾಗಿ ಬಾಳ್ಕೆ ಕೂಡ ಬರುತ್ತೆ. ನೋಡಿ ನಾನು ತೋರಿಸ್ತಿರೋದು ಇದು ರೆಡ್ ಕಲರ್ ಅಲ್ಲಿ ಬಂದಿದೆ, ತುಂಬಾ ಚೆನ್ನಾಗಿದೆ. ಸ್ಟ್ರೆಚಬಲ್ ಮೆಟೀರಿಯಲ್ ಆಗಿರುತ್ತೆ ಇದು. ನೋಡಿ ಇದ್ರದ್ದು ಬಾಡಿ ಪಾರ್ಟ್ ಏನಿದೆ ಸ್ಟ್ರೆಚಬಲ್ ಮೆಟೀರಿಯಲ್ ಆಗಿದೆ. ಹಾಗೆ ಇದ್ರದ್ದು ಸ್ಲೀವ್ಸ್ ನನಗೆ ತುಂಬಾ ಇಷ್ಟ ಆಯ್ತು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಟ್ರಾನ್ಸ್ಪರೆಂಟ್ ಇದೆ. ಹಾಗೆ ನಿಮ್ಗೆ ಈ ತರ ಒಂದು ಥ್ರೆಡ್ ವರ್ಕ್ ಮತ್ತೆ ಒಂದ್ ಸ್ವಲ್ಪ ಟಿಕ್ಲಿ ಈ ತರ ಎಲ್ಲ ಕೊಟ್ಟಿದ್ದಾರೆ. ಸ್ವಲ್ಪ ಟ್ರೆಂಡಿ ಲುಕ್ ಅನ್ನ ಕೊಡುತ್ತೆ. ಟಿಪಿಕಲ್ ಜಸ್ಟ್ ನಾವು ಆ ಒಂದು ಸ್ಟ್ರೆಚಬಲ್ ಬ್ಲೌಸ್ ಹಾಕೊಳ್ಳೋಕ್ಕಿಂತ ಸ್ವಲ್ಪ ಅದ್ರಲ್ಲೇ ಒಂಚೂರು ವರ್ಕ್ ಇರೋದನ್ನ ಹಾಕೊಂಡ್ರೆ ಚೆನ್ನಾಗೂ ಕಾಣಿಸುತ್ತೆ ನೋಡಿ. ಮತ್ತೆ ಸ್ಟ್ರೆಚಬಲ್ ಬ್ಲೌಸಸ್ ಎಲ್ಲ ತುಂಬಾ ಕನ್ವೀನಿಯಂಟ್ ಅಲ್ವಾ, ತಕ್ಷಣ ಪಟ್ ಅಂತ ಹಾಕೊಂಡ್ಬಿಡ್ಬೋದು. ಸೊ ಇದು ರೆಡ್ ಕಲರ್ ಅಲ್ಲಿ ಇದೆ, ನಿಮ್ಮ ಹಲವಾರು ಸೀರೆಗಳಿಗೆ ಆರಾಮಾಗಿ ಮ್ಯಾಚ್ ಮಾಡ್ಕೋಬಹುದು.
ಮತ್ತೆ ನಾನು ಬ್ಲೌಸ್ ಗಳ ಪ್ರೈಸ್ ಅನ್ನ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀನಿ. ಇಲ್ಲಿ ಇದನ್ನ ವಿಡಿಯೋ ಮಾಡ್ತಾನೆ ಹೇಳ್ಬೇಕು ಅಂತಂದ್ರೆ ಸ್ವಲ್ಪ ಲೆಂದಿ ಆಗ್ತಾ ಇದೆ ವಿಡಿಯೋ, ಹಾಗಾಗಿ ಕ್ರಿಸ್ಪ್ ಆಗಿರೋಣ ಅಂತ ಹೇಳಿ ನಾನು ಸ್ಕ್ರೀನ್ ಮೇಲೆ ಯಾವ್ದೇ ಒಂದು ಬ್ಲೌಸ್ ಇಟ್ಕೊಳ್ತೀನಲ್ಲ ಆವಾಗಲೇ ಅದರ ರೇಟ್ ಅನ್ನು ಕೂಡ ಮೆನ್ಷನ್ ಮಾಡ್ತೀನಿ, ನೀವು ಅಲ್ಲಿ ಚೆಕ್ ಮಾಡಿ. ಅಲ್ಲಿ ನೀವು ಚೆಕ್ ಮಾಡಕ್ ಸಾಧ್ಯ ಇಲ್ಲ ಅಂದ್ರೂ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಲ್ಲ ಅದನ್ನ ಕ್ಲಿಕ್ ಮಾಡಿದ್ರು ನಿಮ್ಗೆ ತಕ್ಷಣ ಎಲ್ಲದ್ರ ಪ್ರೈಸ್ ಕಾಣಿಸುತ್ತೆ. ಸೊ ನೆಕ್ಸ್ಟ್ ಬ್ಲೌಸ್ ನಾನು ತೋರಿಸ್ತಿರೋದು ಇದು ಕೂಡ ನಿಮ್ಗೆ ಸ್ಟ್ರೆಚಬಲ್ ಮಟೀರಿಯಲ್ ಆಗಿರುತ್ತೆ. ಬಟ್ ಇದು ಏನು ಅಂದ್ರೆ ನನ್ನ ಹಿಂದಿನ ವಿಡಿಯೋ ಎಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಇದನ್ನೇ ಹಾಕೊಂಡು ನಾನು ಪ್ರೆಸೆಂಟ್ ಮಾಡಿದ್ದೆ ನಿಮ್ಗೆ ಸಾರಿ ವಿಡಿಯೋವನ್ನ. ಸೊ ಇದು ಸ್ಟ್ರೆಚಬಲ್ ಮೆಟೀರಿಯಲ್, ಬಟ್ ಅದ್ರ ಮೇಲೆ ಈ ರೀತಿ ಗೋಲ್ಡ್ ಫಾಯಿಲ್ ಇಂದ ಈ ತರ ಫ್ಲವರ್ ಪ್ರಿಂಟ್ ಇದೆ ಕಂಪ್ಲೀಟ್ ಬ್ಲೌಸ್ಗೆ. ನೋಡಿ ಈ ತರ ಇದೆ. ಹಾಗೆ ಸ್ಟ್ರೆಚಬಲ್ ಬ್ಲೌಸ್ ಎಲ್ಲವೂ ಕೂಡ ನಿಮ್ಗೆ ಏನಂದ್ರೆ ನಾನ್ ಪ್ಯಾಡೆಡ್ ಆಗಿ ಬರುತ್ತೆ, ಬಟ್ ಈಸಿ ಟು ವೇರ್, ಕನ್ವೀನಿಯಂಟ್ ಆಗಿರುತ್ತೆ ನೋಡಿ. ಮತ್ತೆ ಫಿಟ್ಟಿಂಗು ಕೂಡ ಎಲ್ಲ ತುಂಬಾ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಸೊ ಇದು ಕೂಡ ತುಂಬಾ ಚೆನ್ನಾಗಿದೆ. ನಿಮ್ಗೆ ಏನಾದ್ರು ಸ್ವಲ್ಪ ಮರೂನು ಮತ್ತೆ ಗೋಲ್ಡನ್ ರೀತಿ ಕಾಂಬಿನೇಷನ್ ಅಲ್ಲಿ ಇರುವಂತ ಬ್ಲೌಸ್ ಹುಡುಕ್ತಿದ್ರೆ ಟ್ರೈ ಮಾಡಿ. ಹಾಗೆ ನಾನು ಇವತ್ತು ಹಾಕೊಂಡಿರೋ ಬ್ಲೌಸ್ ನೋಡಿ, ಇದು ಕೂಡ ಸ್ಟ್ರೆಚಬಲ್ ಮೆಟೀರಿಯಲ್ ಅಲ್ಲೇ ಬಂದಿರೋದು, ಬಟ್ ನನಗೆ ಇದ್ರ ಫಿಟ್ ಆಗ್ಲಿ. ಸೊ ಇವತ್ತಿನ ನೆಕ್ಸ್ಟ್ ಬ್ಲೌಸ್ ನೋಡೋಣ ಯಾವ ತರ ಇದೆ ಅಂತ ಹೇಳಿ. ಇದು ಕೂಡ ಅಷ್ಟೇನೆ ತುಂಬಾ ಎಲಿಗೆಂಟ್ ಅಂಡ್ ಬ್ಯೂಟಿಫುಲ್ ಆಗಿದೆ. ನಿಮ್ಮ ಯಾವುದೇ ಸಿಲ್ಕ್ ಸ್ಯಾರಿಗಳ ಜೊತೆ ಆರಾಮಾಗಿ ಕಾಂಬಿನೇಷನ್ ಮಾಡ್ಕೋಬಹುದು. ಮೆಟೀರಿಯಲ್ ನೋಡಿ ಫಸ್ಟ್ ಆಫ್ ಆಲ್ ಎಷ್ಟು ಚೆನ್ನಾಗಿದೆ. ಹಾಗೆ ಇದು ನಿಮ್ಗೆ ಫ್ರಂಟ್ ನೋಡ್ತಿದ್ದೀರಲ್ಲ ಈ ರೀತಿ ವಿ ನೆಕ್ ಬರ್ತಾ ಇದೆ. ನಿಮ್ಗೆ ಕರೆಕ್ಟ್ ಆಗಿ ಕಾಣಿಸ್ತಿದೆ ಅನ್ಕೊಳ್ತೀನಿ. ನೋಡಿ ಈ ತರ ನೋಡಿದ್ರೆ ಕಾಣಿಸುತ್ತೆ, ವಿ ನೆಕ್ ಬರ್ತಾ ಇದೆ, ಪ್ಯಾಡೆಡ್ ಆಗಿರುತ್ತೆ. ಮತ್ತೆ ಇದಕ್ಕೆ ನಿಮ್ಗೆ ಬ್ಯಾಕ್ ಸೈಡ್ ಒಂದು ಟೈಯಿಂಗ್ ಡೋರಿ ಕೊಟ್ಟಿದ್ದಾರೆ, ಹಾಗೆ ಇದು ಬ್ಯಾಕ್ ಹುಕ್ ಆಗಿರುತ್ತೆ. ಸೊ ತುಂಬಾ ಚೆನ್ನಾಗಿದೆ. ಆರಾಮಾಗಿ ಯಾವ್ದಾದ್ರು ಲೆಹೆಂಗಾ ಇದ್ರೆ ಅದ್ರ ಜೊತೆನೂ ಕಾಂಬಿನೇಷನ್ ಮಾಡ್ಕೊಳ್ಬಹುದು. ಮತ್ತೆ ಇದ್ರ ಲೆಂತ್ ಕೂಡ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಎಕ್ಸ್ಟ್ರಾ ಪಟ್ಟಿಯನ್ನ ಕೊಟ್ಟು ವರ್ಕ್ ಮಾಡಿದ್ದಾರೆ, ಕಾಣಿಸ್ತಿದೆಯಲ್ಲ. ಸೊ ಡೆಫಿನೆಟ್ಲಿ ಮಸ್ಟ್ ಬೈ. ನೀವು ಈ ತರದ ಕಲರ್ ಅಲ್ಲಿ ಯಾವ್ದಾದ್ರು ಒಂದು ನಮ್ಗೆ ಬ್ಲೌಸ್ ಬೇಕು ಅಂತ ಸರ್ಚ್ ಮಾಡ್ತಿದ್ರೆ ಡೆಫಿನೆಟ್ಲಿ ಟ್ರೈ ಮಾಡಿ, ಖಂಡಿತವಾಗಿ ವರ್ತ್ ಇಟ್. ನೆಕ್ಸ್ಟ್ ಬ್ಲೌಸ್ ನೋಡ್ತಿದ್ದೀರಲ್ಲ ಇದು ನಿಮ್ಗೆ ಸ್ವಲ್ಪ ಕಾಮನ್ ಇದೆ, ಬಟ್ ನಾನು ನೋಡೋಣ ಅಂತ ಹೇಳಿ ನಂದೇ ಒಂದು ಸ್ಯಾರಿಗೆ ಮ್ಯಾಚ್ ಆಗ್ಬೇಕು ಅಂತ ತರಿಸ್ಕೊಂಡಿದೀನಿ. ಇದೇನು ಅಂದ್ರೆ ನೋಡಿ ಈ ತರ ಇದೆ, ಪ್ಯಾಡೆಡ್ ಆಗಿರುತ್ತೆ. ಬಟ್ ಏನು ಅಂದ್ರೆ ನನ್ಗೆ ಇದು ಸ್ಲೀವ್ಸ್ ತುಂಬಾ ಚಿಕ್ಕದು ಅಂತ ಅನಿಸ್ತಾ ಇದೆ, ಬಟ್ ಈ ತರದ್ದು ಇಷ್ಟಪಡೋರಿಗೆ ಇದು ಇಷ್ಟ ಆಗುತ್ತೆ. ನೋಡಿ ಇಷ್ಟೇ ಇದೆ ಸ್ಲೀವ್ಸ್ ಲೆಂತ್ ಇಲ್ಲ, ಬಟ್ ಅದರ್ವೈಸ್ ಮಲ್ಟಿ ಕಲರ್ ಇರೋದ್ರಿಂದ ಸುಮಾರು ಒಂದ್ 2-3 ಸೀರೆಗಳಿಗೆ ಕಾಂಬಿನೇಷನ್ ಅಂತೂ ಮಾಡ್ಕೋಬಹುದು. ಬ್ಯಾಕ್ ಸೈಡ್ ಇದೇ ತರ ಡೋರಿ ಇದೆ, ಹಾಗೆ ಇದು ಬ್ಯಾಕ್ ಹುಕ್ ಆಗಿರುತ್ತೆ. ಚೆನ್ನಾಗಿದೆ, ಇದು ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ, ಕಂಫರ್ಟೇಬಲ್ ಆಗಿ ಕೂಡ ಇರುತ್ತೆ ವೇರ್ ಮಾಡ್ಕೊಂಡ್ರೆ. ನೋಡಿ ಈ ತರ ಇದೆ ಮಾಡ್ತಿರುವಂತ ಈ ಬ್ಲೌಸ್. ಇದು ನಿಮ್ಗೆ ಸಾಫ್ಟ್ ಆಗಿ ಇದೆ ನೋಡಿ, ನಾನು ಓಪನ್ ಮಾಡಿದ್ರೆ ನಿಮ್ಗೆ ಕಾಣಿಸ್ತಿದೆ. ಇದು ನಿಮ್ಗೆ ರೆಡ್ ಕಲರ್, ಡಾರ್ಕ್ ರೆಡ್, ಅದ್ರ ಮೇಲೆ ವೈಟ್ ಕಲರ್ ಪೈಪಿಂಗು ಮತ್ತೆ ವೈಟ್ ಕಲರ್ ಎಂಬ್ರಾಯ್ಡ್ರಿ ಬರ್ತಾ ಇದೆ. ಚೆನ್ನಾಗಿದೆ ಇದು ಕೂಡ ಅಷ್ಟೇನೆ. ನೋಡಿ ಸ್ಲೀವ್ಸ್ ಗೆ ಎಷ್ಟು ರಿಚ್ ಆಗಿರುವಂತ ಎಂಬ್ರಾಯ್ಡ್ರಿ ವರ್ಕ್ ಅನ್ನ ಕೊಟ್ಟಿದ್ದಾರೆ. ಇದೇ ನನಗೆ ತುಂಬಾ ಇಷ್ಟ ಆಗಿರೋದು. ನೋಡಿ ಕಾಣಿಸ್ತಿದೆಯಲ್ಲ ಎಂಬ್ರಾಯ್ಡ್ರಿ ವರ್ಕ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಬ್ಯಾಕ್ ಸೈಡ್ ಕೂಡ ನೋಡಿ ಈ ರೀತಿ ನಿಮ್ಗೆ ಎಂಬ್ರಾಯ್ಡ್ರಿ ಸಿಗ್ತಾ ಇದೆ. ಹಾಗೆ ಇದು ಕೂಡ ಅಷ್ಟೇ ನಾನ್ ಪ್ಯಾಡೆಡ್ ಆಗಿರುತ್ತೆ, ಹಾಗೆ ಹುಕ್ಸ್ ಬರ್ತಾ ಇದೆ ಇದಕ್ಕೆ. ನಿಮ್ಗೆ ಏನಾದ್ರೂ ಸೈಜ್ ಸ್ವಲ್ಪ ದೊಡ್ಡದು ಅನ್ಸಿದ್ರು ಆರಾಮಾಗಿ ಫಿಟ್ಟಿಂಗ್ ಕೂಡ ಮಾಡಿಸ್ಕೊಳ್ಬಹುದು. ಕಾಟನ್ ಮೆಟೀರಿಯಲ್ ಆಗಿರೋದ್ರಿಂದ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಸಹ. ಈ ತರದ ಬ್ಲೌಸ್ ಎಲ್ಲ ಎಷ್ಟೊಂದು ಹೆಲ್ಪ್ಫುಲ್ ಆಗಿರುತ್ತಲ್ವಾ. ಏನಾದ್ರೂ ತಕ್ಷಣ ಸೀರೆ ಉಡ್ಬೇಕು ಅಥವಾ ಡೈಲಿ ವೇರ್ ಮಾಡೋ ಸ್ಯಾರಿಗಳಿಗೆ ತಕ್ಷಣಕ್ಕೆ ಒಂದ್ ಮ್ಯಾಚಿಂಗ್ ಬೇಕು ಅಂದ್ರೆ ನೋಡ್ಬೋದು. ಆದ್ರೆ ಇದೆಲ್ಲ ಏನಂದ್ರೆ ನಿಮ್ಗೆ ಬ್ಯಾಕ್ ಸೈಡ್ ಡೀಪ್ ತುಂಬಾ ಬರೋದಿಲ್ಲ, ನೋಡಿ ಇಷ್ಟೇ ಇರುತ್ತೆ. ನೋಡಿ ನನಗೆ ಪರ್ಸನಲಿ ತುಂಬಾ ಇಷ್ಟ ಆಯ್ತು. ಅಗೇನ್ ಇದು ಕಾಟನ್ ಬ್ಲೌಸ್ ತುಂಬಾ ಬ್ಯೂಟಿಫುಲ್ ಆಗಿದೆ, ನೋಡ್ತಿದ್ದೀರಲ್ಲ ನಾನ್ ಪ್ಯಾಡೆಡ್ ಆಗಿರುತ್ತೆ. ಮತ್ತೆ ಫ್ರಂಟ್ ಪೋರ್ಷನ್ ಅಲ್ಲಿ ಈ ತರ ನಿಮ್ಗೆ ಹುಕ್ಸ್ ಬರ್ತಾ ಇದೆ. ಹಾಗೆ ಇದರ ಮೈನ್ ಹೈಲೈಟ್ ಬ್ಯಾಕ್ ಸೈಡ್ ನೋಡಿ ಎಂತ ಬ್ಯೂಟಿಫುಲ್ ಆಗಿದೆ. ಇಲ್ಲಿ ನಿಮ್ಗೆ ಒಂದು ಏನ್ ಹೇಳ್ತಾರೆ ಟಿಯರ್ ಡ್ರಾಪ್ ತರ ಒಂದು ಕಟ್ ಮಾಡಿ ಅಲ್ಲೊಂದು ಬಟನ್ ಕೊಟ್ಟಿದ್ದಾರೆ. ಹಾಗೆ ಹಿಂದ್ಗಡೆಗೆ ಬ್ಯೂಟಿಫುಲ್ ಬಟರ್ಫ್ಲೈ ಅಂದ್ರೆ ಚಿಟ್ಟೆಯ ಮತ್ತೆ ಹೂವಿನ ಒಂದು ಚಿತ್ರ ಕೊಟ್ಟಿದ್ದಾರೆ. ಎಂಬ್ರಾಯ್ಡ್ರಿ ಆಗಿರುತ್ತೆ, ಇದು ಎಂಬ್ರಾಯ್ಡ್ರಿ ವರ್ಕ್ ಆಗಿರುತ್ತೆ. ಸಖತ್ತಾಗಿದೆ ಅಂತ ನನಗನ್ನಿಸ್ತು. ಒಂದು ಸ್ಟೈಲ್ ಸ್ಟೇಟ್ಮೆಂಟ್ ತರ ಕಾಣಿಸ್ತಾ ಇದೆ. ಸೊ ಡೆಫಿನೆಟ್ಲಿ ಮಸ್ಟ್ ಬೈ. ನೀವು ಇದು ಆಕ್ಚುಲಿ ರಾಣಿ ಪಿಂಕ್ ಕಲರ್ ಅಲ್ಲಿ ಇದೆ, ಬಟ್ ಇದರಲ್ಲಿ ವಿಡಿಯೋದಲ್ಲಿ ನಿಮ್ಗೆ ರೆಡ್ ಕಾಣಿಸ್ತಿದೆ ಅಂತ ನನ್ಗೆ ಅನಿಸ್ತಾ ಇದೆ. ಸೊ ಎಸ್ ನೋಡಿ ಇದರಲ್ಲಿ ಬೇರೆ ಬೇರೆ ಕಲರ್ ಆಪ್ಷನ್ಸ್ ಕೂಡ ಇದೆ, ನೀವು ಚೆಕ್ ಮಾಡಿ. ಇದು ಕೂಡ ಅಷ್ಟೇನೆ ಕಾಟನ್ ಅಲ್ಲಿ ಬಂದಿರುವಂತದ್ದು. ಸ್ವಲ್ಪ ಇದು ಟ್ರೆಂಡಿಯಾಗಿ ಇದೆ. ಏನು ಅಂತಂದ್ರೆ ಈ ತರದ್ ಬ್ಲೌಸ್ ಹಾಕೊಳ್ಳೋರು ಡೆಫಿನೆಟ್ಲಿ ಟ್ರೈ ಮಾಡ್ಬೋದು. ನಾನು ಯಾವಾಗಲೂ ಟ್ರೈ ಮಾಡ್ಬೇಕು ಅಂತಿದ್ದೀನಿ, ನೋಡೋಣ.
ಇದು ಅಜ್ರಕ್ ಮೆಟೀರಿಯಲ್ ಕಾಣಿಸ್ತಿದೆಯಲ್ಲ ಹತ್ರದಿಂದ ನೋಡಿದ್ರೆ. ಸೊ ಇದು ನೋಡಿ ಇಷ್ಟೇ ನಿಮ್ಗೆ ಬರ್ತಾ ಇದೆ. ಇದಕ್ಕೆ ಏನಾದ್ರೂ ಒಳಗಡೆ ಸ್ಲೀವ್ಸ್ ಕೊಟ್ಟಿದಾರ ನೋಡೋಣ. ಇಲ್ಲ, ಇದಕ್ಕೆ ಯಾವ್ದೇ ಸ್ಲೀವ್ಸ್ ಕೊಟ್ಟಿಲ್ಲ. ಇದು ಇದೇ ತರ ಬರ್ತಾ ಇದೆ ನಿಮ್ಗೆ. ಸ್ಲೀವ್ಲೆಸ್ ಆಗಿರುತ್ತೆ. ಇದು ಕಾಣಿಸ್ತಿದ್ದಿಲ್ಲ ಈ ತರ ತೋರಿಸಿದ್ರೆ. ಸ್ಲೀವ್ಲೆಸ್ ಬರ್ತಾ ಇದೆ. ಬ್ಯಾಕ್ ಸೈಡ್ ನೋಡಿ ಈ ತರ ಇದೆ. ನಾನು ಇದರ ಫೋಟೋವನ್ನ ಹಾಕ್ತೀನಿ ನಿಮ್ಗೆ ಕರೆಕ್ಟ್ ಆಗಿ ಒಂದು ಐಡಿಯಾ ಬರೋದಕ್ಕೆ. ಬ್ಯಾಕ್ ಹುಕ್ ಕೊಟ್ಟಿದ್ದಾರೆ, ಈ ತರ ಬ್ಯಾಕ್ ಹುಕ್ ಆಗಿರುತ್ತೆ. ನೋಡಿ ಈ ತರ ಹಿಂದ್ಗಡೆ ಮೇಲ್ಗಡೆಗೂ ಕೂಡ ನಿಮ್ಗೆ ಕಾಲರ್ ಹತ್ರ ಕೂಡ ಒಂದು ಹುಕ್ ಬರ್ತಾ ಇದೆ. ಮತ್ತೆ ಇಲ್ಲಿ ಬ್ಯಾಕ್ ಸೈಡ್ ಕೂಡ ಒಂದು ಹುಕ್ ಬರ್ತಾ ಇದೆ. ಸೊ ಕಂಪ್ಲೀಟ್ ಈ ತರ ಬರ್ತಾ ಇದೆ ನೋಡಿ. ನೋಡಿ ಪ್ಯಾಡೆಡ್ ಆಗಿರುತ್ತೆ, ಚೆನ್ನಾಗಿದೆ. ಈ ರೀತಿ ಯಾವ್ದಾದ್ರು ಒಂದು ಬ್ಲ್ಯಾಕ್ ಸ್ಕರ್ಟ್ ಗಳ ಜೊತೆ ಎಲ್ಲ ಆರಾಮಾಗಿ ಒಂದು ಕ್ರಾಪ್ ಟಾಪ್ ರೀತಿ ಕೂಡ ಇದನ್ನ ಮಾಡ್ಕೋಬಹುದು. ಕಾಂಬಿನೇಷನ್ ಚೆನ್ನಾಗಿದೆ ಅಂತ ನನಗನ್ನಿಸ್ತು. ಫೈನಲ್ ಬ್ಲೌಸ್ ಯಾವ ತರ ಇದೆ ಅಂತ ನೋಡೋಣ. ಇವತ್ತಿನ ಫೈನಲ್ ಬ್ಲೌಸ್ ನಿಮಗೆ ಡಾರ್ಕ್ ಗ್ರೀನ್ ಕಲರ್, ಆಕ್ಚುಲಿ ನನ್ನ ಸೀರೆಗೆ ಮ್ಯಾಚ್ ಆಗ್ತಾ ಇತ್ತು ನೋಡಿ. ಡಾರ್ಕ್ ಗ್ರೀನ್ ಕಲರ್ ಸ್ಯಾರಿಗೆ, ಡಾರ್ಕ್ ಗ್ರೀನ್ ಕಲರ್ ಬ್ಲೌಸ್ಗೆ ನಿಮ್ಗೆ ಯೆಲ್ಲೋ ಕಲರ್ ಇಂದ ಪೈಪಿಂಗ್ ಅಲ್ಲಿ ಮಾಡಿದ್ದಾರೆ. ನಾನ್ ಪ್ಯಾಡೆಡ್ ಆಗಿರುತ್ತೆ. ಹಾಗೆ ಬ್ಯಾಕ್ ಸೈಡ್ ನೋಡಿ ಡಿಸೈನ್ ಎಂತ ಬ್ಯೂಟಿಫುಲ್ ಆಗಿದೆ. ಇದು ಕೂಡ ಅಷ್ಟೇನೆ ಎಂಬ್ರಾಯ್ಡರಿ ವರ್ಕ್ ಆಗಿರುತ್ತೆ. ಸಿಕ್ಕಾಪಡೆ ಬ್ಯೂಟಿಫುಲ್ ಆಗಿದೆ. ಡೆಫಿನೆಟ್ಲಿ ನಿಮ್ಗೆ ಏನಾದ್ರು ಗ್ರೀನ್ ಕಲರ್ ಒಂದು ಬ್ಲೌಸ್ ಬೇಕು ಅಂತ ನೋಡ್ತಿದ್ರೆ ಖಂಡಿತವಾಗಿ ಪರ್ಚೇಸ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದು ಕಂಪ್ಲೀಟ್ ಕಾಟನ್ ಆಗಿರುತ್ತೆ, ಹಾಳಾಗೋದಿಲ್ಲ, ಚೆನ್ನಾಗಿ ಬಾಳಿಕೆ ಬರುತ್ತೆ. ಸೊ ನೋಡಿದ್ರಲ್ವಾ, ಇವತ್ತಿನ ವಿಡಿಯೋದಲ್ಲಿ ನಾನ್ ತೋರಿಸಿದಂತ ಅಷ್ಟು ಬ್ಲೌಸ್ಗಳು ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಮತ್ತೊಂದು ಹೊಸ ಹೊಸ ಹಾಲ್ ವಿಡಿಯೋದೊಡನೆ ಭೇಟಿ ಆಗೋಣ. ಹೀಗೆ ನಮ್ಮ ಚಾನೆಲ್ ಅನ್ನ ನೋಡ್ತಾ ಇರಿ, ಪ್ರೋತ್ಸಾಹಿಸ್ತಾ ಇರಿ. ನಮ್ಮ ವಿಡಿಯೋಸ್ ಅನ್ನ ನೋಡಿದ್ಕೆ ತಮ್ಗೆಲ್ರಿಗೂ ತುಂಬಾ 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 ಧನ್ಯವಾದಗಳು. ಎಲ್ರಿಗೂ ಒಳ್ಳೇದಾಗ್ಲಿ. ಮತ್ತೆ ಈ ಎಲ್ಲಾ ಪ್ರಾಡಕ್ಟ್ಸ್ ಗಳ ಲಿಂಕ್ ಅನ್ನ ನೀವೇನ್ ಮಾಡ್ಬೇಕು, ಫಸ್ಟ್ ಕಮೆಂಟ್ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ನೋಡ್ಬೇಕು. ಸೊ ಮತ್ತೊಂದು ಹೊಸ ವಿಡಿಯೋದೊಡನೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್ ಅಂಡ್ ಬಾಯ್ ಬಾಯ್.